ವೈಫ್ ಪವರ್ ಟಿವಿ ಕ್ರೈಮ್ ರಿಪೋರ್ಟರ್ ಆಗಿದೆ. ಪಕ್ಷಿ ಎಲ್ಲ ಬರುತ್ತೆ, ಅದೇ ಖುಷಿ. ನಾವಲ್ಲಿ ವಿಂಡೋ ಓಪನ್ ಮಾಡಿಟ್ರೆ ಫಸ್ಟ್ ತಿಂಗಳ ನನಗೆ ಬಂದಿದ್ದು 69,000 ಮೊದಲ ಯೂಟ್ಯೂಬ್ ನ ಇನ್ಕಮ್. ನನಗೆ ಇದು ದುಡ್ಡು ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ನಾನು ಬಾಸ್ ಆಗ್ಬೇಕು ಅಂತ ಅವತ್ತ ಆಫೀಸಿಂದ ಹೊರಗಡೆ ಬಂದ, ನಾನು ಆಫೀಸ್ ಒಳಗಡೆ ಕಾಲು ಇಟ್ಟಿಲ್ಲ. ನಾನು ಆಮೇಲೆ ಅದೊಂದು ಏಜು, ಆ ಏಜ್ ಅಲ್ಲಿ ತಗೊಂಡ್ರೆ ರಿಸ್ಕ್ ತಗೊಂಡ್ರೆ ತಗೋಬೇಕು. 40+ ಆದ್ಮೇಲೆ ಆದ್ರೆ ಆಗಲ್ಲ. ಏನಾಗಲಿ ಮುಂದೆ ಸಾಗುನಿ. ಸುಬಣ್ಣ, ಏನಿದು ನಿಮ್ಮ ಸಾಧನೆ? ಇದು ಸಾಧನೆನೋ ಅಷ್ಟು ಗೊತ್ತಿಲ್ಲ ನನಗೆ, ಬಟ್ ಇದು ಭಾಳ ನನಗೆ ಖುಷಿ ವಿಚಾರ. ಅದು ಫಸ್ಟು ಸಿಲ್ವರ್ ಬಟನ್. ಓಕೆ. ಇದು ಭಾಳ ಕನಸಾಗಿತ್ತು ನನಗೆ. ನಾನು ಬೇರೆಯವ್ರದೆಲ್ಲ ಬಂದಿದ್ದು ನೋಡಿದ್ದೆ, ನೀವೆಲ್ಲ ರೀಚ್ ಆಗಿ ಮುಂದೆ ಹೋಗ್ತಾ ಇದ್ರಿ. ನನಗೂ ಭಾಳ ಆಸೆ ಇತ್ತು ಯಾವಾಗ 1 ಮಿಲಿಯನ್ ಆಗುತ್ತೆ ಅಂತೇಳಿ, ಬಟ್ ಭಾಳ ಬೇಗ ಕೈ ಹಿಡಿದ್ಬಿಟ್ರು ನನಗೆ. ನಮ್ದು ಶುರುವಾಗಿದ್ದು 2020 ಡಿಸೆಂಬರ್ 22ಗೆ, ಬಟ್ ಮಾನಿಟೇಷನ್ ಆನ್ ಆಗಿದ್ದು 21 ಮಾರ್ಚು ಏಪ್ರಿಲ್ ಟೈಮಿಗೆ. 3-4 ತಿಂಗಳು ಬಿಟ್ಟು ಫಸ್ಟ್ ರಿಜೆಕ್ಟ್ ಆಯಿತು, ಆಮೇಲೆ ಅದು ಇದಾಯಿತು. ಆಮೇಲೂ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ನಾನು ಆಗಲೂ ದಿಗ್ವಿಜಯ ನ್ಯೂಸ್ ಎಲ್ಲ ಇದ್ದೆ, ದಿಗ್ವಿಜಯ ನ್ಯೂಸ್ ನಾನು ಆಂಕರ್ ಆಗಲೂ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ನಾನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದು 2022 ಹೆಚ್ಚು ಕಡಿಮೆ ಅದರ ಆರಂಭದ ದಿನಗಳಲ್ಲಿ, 22 ಆರಂಭದ ತಿಂಗಳಲ್ಲಿ. ಹಂಗೆ ಶುರುವಾಗಿ ಬಹಳ ಕಡಿಮೆ ವರ್ಷಕ್ಕೆ ನಮ್ಮದು 1 ಮಿಲಿಯನ್ ರೀಚ್ ಆಯಿತು. ಓಕೆ, ಅಂದರೆ 22 ಇಂದ ಇಟ್ಕೋಬಹುದು. 22 ಆಕ್ಟಿವ್ ಆಗಿ ಇಂಪಾರ್ಟೆಂಟ್. ಹೆಚ್ಚು ಕಡಿಮೆ ತುಂಬ ಆಕ್ಟಿವ್ ಆಗಿದ್ದು 22 ಇಂದ. ಸೊ 2 ವರ್ಷದ ರಿಸಲ್ಟ್ ಇದು 1 ಮಿಲಿಯನ್. ಅದು ಕಂಟೆಂಟ್ ಆ ಟೈಮಲ್ಲಿ ಏನಾಯ್ತು ಅಂದರೆ, ನಾನು ದಿಗ್ವಿಜಯ ನ್ಯೂಸಲ್ಲಿದ್ದೆ. ಅಲ್ಲಿಗೆ ಒಂದು 6-7 ಚಾನಲ್ ಆಗಿತ್ತು ಅಲ್ಲಿಗೆ. ಪವರ್ ಟಿವಿ ಆದಮೇಲೆ ದಿಗ್ವಿಜಯ ನ್ಯೂಸಿಗೆ ಬಂದಿದ್ದೆ. ಬಂದಾಗಲ್ಲಿ ಸೀನಿಯರ್ ಆ್ಯಂಕರ್ ರೀತಿಯಲ್ಲೇ ಕೆಲಸ ಮಾಡ್ತಾ ಇದ್ದೆ. ನ್ಯೂಸ್ಗಳು ಪ್ರತಿದಿನ ಮಾಡ್ತಾ ಇದ್ದೆ, ಪ್ಯಾನಲ್ ಡಿಸ್ಕಷನ್ ಇರ್ತಾ ಇತ್ತು, ಈ ಸೆಲೆಬ್ರಿಟಿಗಳ ಇಂಟರ್ವ್ಯೂ, ಸಿನಿಮಾ ಸ್ಟಾರ್ಗಳದ್ದು, ರಾಜಕಾರಣಿಗಳದ್ದೆಲ್ಲ ಮಾಡ್ತಾ ಇದ್ದೆ. ಬಟ್ ಏನೋ ಒಂಥರ ನೆಮ್ಮದಿ ಇಲ್ಲ, ತೃಪ್ತಿ ಇರಲಿಲ್ಲ. ಬಟ್ ಇಷ್ಟೇ ಲೈಫು, ಇದ್ರ ಆಚೆಗೆ ಏನಾದರೂ ಮಾಡಬೇಕು, ನಂದು ಅನ್ನೋದೇನಾದರೂ ಬೇಕು ಅಂತ. ಜೊತೆಗೆ ನನಗೆ ಸಣ್ಣಲ್ಲಿಂದ ಇದ್ದ ಆಸೆ ಅಂದರೆ ನಾನು ಬಾಸ್ ಆಗಬೇಕು ಅಂತಷ್ಟೇ. ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡೋದು ಬೇಡ, ಅಥವಾ ಇನ್ನೇನೋ ಮಾಡೋದು ಬೇಡ, ನಾನಾಗೆ ಏನಾದರೂ ಮಾಡಬೇಕು ಅಂತ ಆಗ್ಲಿಂದ ಭಾಳ ಹಠ ಇತ್ತು. ಬಟ್ ಏನೂ ಇರಲಿಲ್ಲ ನನಗೆ. ಏನು ಮಾಡ್ಬೋದು ಯೂಟ್ಯೂಬ್ ಬಗ್ಗೆ ನನಗೆ ಗಂಧಗಳಿಂದ ಗೊತ್ತಿರಲಿಲ್ಲ. ನಮ್ದೆಲ್ಲ ವೀಡಿಯೋಗಳನ್ನು ದಿಗ್ವಿಜಯ ನ್ಯೂಸಲ್ಲಿ ಯೂಟ್ಯೂಬ್ಗೆಲ್ಲ ಅಪ್ಲೋಡ್ ಮಾಡೋರು ಎಷ್ಟು ವ್ಯೂಸ್ ಆಯಿತು ಅಷ್ಟು ನೋಡ್ತಿದ್ವಿ. ಬಿಟ್ಟರೆ ಅದ್ರಲ್ಲಿ ಆದಾಯ ಬರುತ್ತೆ, ಅದರಲ್ಲೂ ಹಿಂಗೆ ಒಂದು ಬದುಕಿದೆ, ಒಂದು ಸಣ್ಣ ಯೋಚನೆ, ಸಣ್ಣ ಕಲ್ಪನೆ ನನಗಿರಲಿಲ್ಲ. ಅದೇ ಒಂದು ಪ್ಯಾರಲಲ್ ಬದುಕಾಗುತ್ತೆ. ಹೌದು. ನಾನು ಏನಕ್ಕೆ ಶುರು ಮಾಡ್ಕೊಂಡೆ ಅಂದರೆ, ಫಸ್ಟು ನಂದೊಂದು ಅಭಿಪ್ರಾಯನ ತಿಳಿಸ್ಬೇಕು ಅಂತ. ನನಗದೊಂದು ದುಡಿಮೆ ಅಂತ ನನ್ನ ಆಲೋಚನೆ ಇರಲಿಲ್ಲ. ನನಗೆ ಇದು ದುಡ್ಡು ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಶುರು ಮಾಡ್ಕೊಂಡೆ. ಫಸ್ಟ್ ಹಾಕಿದ ಕಂಟೆಂಟ್ ಕೃಷಿ ಕಾಯ್ದೆ ಬಗ್ಗೆ. ರೈತರು ಎಲ್ಲಿ ಬೇಕಾದರೂ ವ್ಯಾಪಾರವನ್ನ ಮಾಡಬಹುದಾಗಿದೆ ತಮ್ಮ ಕೃಷಿ ಉತ್ಪನ್ನಗಳನ್ನ. ಆಗ ಬಹಳ ಚರ್ಚೆ ಆಗ್ತಿತ್ತು ಕೃಷಿ ಕಾಯ್ದೆ. 2020 ಬಹಳ ಚರ್ಚೆ ಆಗ್ತಿತ್ತು. ನ್ಯೂಸ್ ಚಾನಲ್ಗಳೆಲ್ಲ ಒಂದೊಂದು ಆ್ಯಂಗಲ್ ಹೋಗ್ತಾ ಇತ್ತು. ನಾನು ಬೇರೆ ಒಂದು ಆ್ಯಂಗಲ್ ಕೊಟ್ಟು ಒಂದು ಮಾಡಿದೆ. ಫಸ್ಟ್ ವಿಡಿಯೋ ರೀಚ್ ಆಯಿತು, ಏನೋ ಮಾಡ್ಬೋದಲ್ಲ ಅನ್ಸೋಕ್ಕೆ ಶುರುವಾಯಿತು. ಆಮೇಲೆ ಯಾರ್ಯಾರು ಐಡಿಯಾ ಕೊಟ್ಟರು, ಕಾಂಟ್ರವರ್ಸಿ ಮಾಡಬೇಕು, ಯಾವುದೋ ಸಿನಿಮಾಗಳದ್ದೆಲ್ಲ ಮಾಡಬೇಕು ಅಂತ ಯಾರು ಏನು ಹೇಳ್ತಿದ್ರು ಎಲ್ಲ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಅವಾಗ ನಮ್ಮಿಂದ ಸ್ವಲ್ಪ ಎಡವಟ್ ಆಗಿದೆ, ಏನೇನೋ ಸ್ಟೋರಿಗಳು ನನಗೆ ಗೊತ್ತಿಲ್ಲ, ಇದು ಹಿಂಗೆ ಮಾಡಬೇಕು ಏನು ಎತ್ತಂತ ಯಾರು ಏನು ಹೇಳ್ತಾರೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ. ನನಗೆ ಏನೋ ಒಂದು ಒಂಥರ ಟೈಮ್ ಪಾಸ್ ಅನ್ನೋ ರೀತಿಲಿ ಆಗ್ತಾ ಬಂತು. ಬರ್ತಾ ಅದು ನೋಡಿದ್ರೆ ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗಿ ಶುರುವಾಯಿತು, ಲಕ್ಷ ವ್ಯೂಸ್ ಎಲ್ಲ ಹೋಗಿ ಶುರುವಾಯಿತು. ಇದರಲ್ಲೂ ಏನೋ ಇದೆ ಅನ್ಸೋಕ್ಕೆ ಶುರುವಾಯಿತು. ಆಮೇಲೆ ಮಾನಿಟೇಷನ್ ಅಂತ ಒಂದು ಇರುತ್ತೆ ಅಂತ ಯಾರೋ ಹೇಳಿದ್ರು, ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಪ್ರದೀಪ್ ಅಂತ, ಹಿಂಗಿರುತ್ತೆ ಅಂತ. ಇರುತ್ತೆ ಅಂದಮೇಲೆ ಫಸ್ಟ್ ಅದಕ್ಕೆ ಇದು ಮಾಡಿದ್ವಿ, ಅದು ರಿಜೆಕ್ಟ್ ಆಗಿಬಿಡ್ತು. ಅದು ಏನೋ ಕಂಟೆಂಟ್ ಏನೇನೋ ಹಾಕ್ತಾ ಇದ್ವಿ, ಯಾವುದಾದ್ರು ವೀಡಿಯೋಗಳಲ್ಲಿ ತಂದು ಹಾಕ್ತಾ ಇದ್ವಿ, ಗೊತ್ತಿಲ್ಲ ನಮಗೆ. ಕಾಪರೇಟೆಡ್ ಮೆಟೀರಿಯಲ್. ಅದೇನೇನೋ ಯಾರಿಗೆ ಗೊತ್ತು, ಯಾರೋ ಸುದೀಪ್ ಎಲ್ಲ ಹೋದ್ರು, ದರ್ಶನ್ ಎಲ್ಲ ಹೋದ್ರು, ಅದನ್ನೆಲ್ಲ ತಂದು ಹಾಕೋದು. ಸೊ ಕೆಲವು ಗಾಸಿಪ್ಸ್ ಮಾಡ್ತಿದ್ರಿ. ಗಾಸಿಪ್ಸು ಮಾಡ್ತಾ ಇದ್ವಿ, ಸಿಕ್ಕಾಪಟ್ಟೆ ಗಾಸಿಪ್ಸು, ಕಾಂಟ್ರವರ್ಸಿ. ಗೊತ್ತಿಲ್ಲ ನಮ್ಗೆ ಹಿಂಗೆ ಮಾಡ್ಬೋದು. ನಮ್ಗೆ ಈಗ ಯಾವುದೊಂದು ಗಾಸಿಪ್ ವಿಡಿಯೋ ಮಾಡಿದ್ರೆ ಅದು ಅವ್ರಿಗೆ ರೀಚ್ ಆಗುತ್ತಂತನೂ ಗೊತ್ತಿಲ್ಲ. ಏನೋ ಒಂದು ಮಾಡಿ ಹಾಕಬೇಕು ಅಂತ ಸುಮ್ಮನೆ ಹಾಕ್ತಾ ಇದ್ವಿ. ಆಗ್ತಾ ಅದು ಚೆನ್ನಾಗಿ ರೀಚ್ ಆಗೋದಕ್ಕೆ ಶುರುವಾಯಿತು. ಆಮೇಲೆ ಸ್ವಲ್ಪ ಸೀರಿಯಸ್ ಆಗಿ ಶುರುವಾದೆ. ಒಂದು ಸ್ವಲ್ಪ ಆದಮೇಲೆ ಮಾನಿಟೇಷನ್ ಅಕ್ಸೆಪ್ಟ್ ಆಗ್ಬಿಡುತ್ತೆ. ಆದಮೇಲೆ ಇದೇನೋ ಆಗುತ್ತೆ ಅಂಥೇಳಿ ನನಗೆ ಆಲೋಚನೆ ಬರೋಕ್ಕೆ ಶುರುವಾಯಿತು. ಫಸ್ಟ್ ಆ ಮಾನಿಟೇಷನ್ ಆದಮೇಲೆ ಸ್ವಲ್ಪ ಸೀರಿಯಸ್ ಆಗಿ ಬೇರೆ ಸೀರಿಯಸ್ ಕಂಟೆಂಟ್ಗಳನ್ನು ಮಾಡೋಕ್ಕೆ ಶುರು ಮಾಡಿಕೊಂಡೆ, ಬೇರೆ ಥರ ಕಂಟೆಂಟ್ಗಳನ್ನು ಮಾಡೋಕ್ಕೆ ಶುರು ಮಾಡಿಕೊಂಡೆ. ಆಮೇಲೆ ಆ ಫ್ರೆಂಡ್ ಹತ್ರ ಪದೇ ಹೋಗಿ ಕೇಳ್ತಿದ್ದೆ, ನಿಜವಾಗ್ಲೂ ದುಡ್ಡು ಬರುತ್ತೆ ಅಂತ. ಹೌದು ಕಣೋ, ದುಡ್ಡು ಬರುತ್ತೆ ಅಂದ. ಫಸ್ಟ್ ತಿಂಗಳ ನನಗೆ ಬಂದಿದ್ದು 69,000. ಯಾವ ತಿಂಗಳು? 21 ಮಾರ್ಚಲ್ಲೇನೋ ಆನ್ ಆಯ್ತು ಅನ್ಸತ್ತೆ, ಏಪ್ರಿಲ್ ಮೇ ಅನ್ಸತ್ತೆ, ಕರೆಕ್ಟ್ ನೆನಪಿಲ್ಲ. ಒಟ್ಟಿನಲ್ಲಿ ಫಸ್ಟು ನನ್ನ ಯೂಟ್ಯೂಬ್ನ ಆದಾಯ 69,000, ಮೊದಲ ಯೂಟ್ಯೂಬ್ನ ಇನ್ಕಮ್. ನನಗೆ ಅನ್ಸ್ಬಿಡ್ದು, ಏನಪ್ಪ ಇದು, ಇಲ್ಲಿ ಸ್ಯಾಲ್ರಿ ಲೆವೆಲ್ಗೆ ಇದೆ, ಇದು ಚೆನ್ನಾಗಿ ಬರುತ್ತೆ ಇದು ಅಂತೇಳಿ. ಆಮೇಲೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡೆ. ಅವನು ಹೇಳ್ದ, ಸೀರಿಯಸ್ ಆಗಿ ಏನೋ ಮಾಡಬೇಕು ಅಂತ. ಬಟ್ ಏನು ಮಾಡಿದಾಗ ದಿಗ್ವಿಜಯ ನ್ಯೂಸಲ್ಲಿದ್ದೆ. ಅಲ್ಲಿ ರೂಲ್ಸ್ ಹೆಂಗಿರುತ್ತೆ ಅಂದರೆ, ನನ್ನ ಧ್ವನಿನ ನಾನು ಬೇರೆ ಕಡೆ ಮಾರಾಟ ಮಾಡೋ ಹಾಗಿಲ್ಲ. ನನ್ನ ಧ್ವನಿ ಕೇವಲ ಒಂದು ಚಾನಲ್ ಮಾತ್ರ ಸೀಮಿತ ಆಗಬೇಕು. ಆ ಧ್ವನಿನ ಬೇರೆ ಕಡೆ ಮಾರಾಟ ಮಾಡೋ ಹಾಗಿಲ್ಲ. ಬರೀ ಫೇಸ್ ಮಾತ್ರ ಇಲ್ಲ, ನನ್ನ ಧ್ವನಿನೂ ಮಾರಾಟ ಮಾಡೋ ಹಾಗಿಲ್ಲ, ನನ್ನ ಫೇಸನ್ನು ನಾನು ಬೇರೆ ಕಡೆ ಇದು ತೋರಿಸೋ ಹಾಗಿಲ್ಲ. ನಾವು ಯಾವುದೋ ಖಾಸಗಿ ವಾಹಿನಿ ಶೋಗೆ ಹೋಗಬೇಕು ಅಂದರೆ ನಾವು ಪರ್ಮಿಷನ್ ತೊಗೊಂಡೇ ಹೋಗ್ಬೇಕು ನಾವು, ಆ ಥರ ಎಲ್ಲ ಇರುತ್ತೆ. ಅಲ್ಲಿ ಸ್ವಲ್ಪ ಇದಾಯಿತು, ಬಂದು ಕರೆದು ಹೇಳಿದ್ರು ಹಿಂಗೆಲ್ಲ ಮಾಡೋಕ್ಕೆ ಹೋಗಬೇಡ. ಇದೆಲ್ಲ ಗೊತ್ತಾಗ್ಬಿಡ್ತದೆ. ಗೊತ್ತಾಯ್ತು. ಫಸ್ಟ್ ಯಾರಿಗೆ ಗೊತ್ತಿಲ್ಲ. ಫಸ್ಟು ಮಜಾ ಅಂದರೆ ನನಗೆ ಹೆಂಗೆ ರೀಚ್ ಆಗ್ಬಿಡ್ತು ಅಂದರೆ, ನಾವು ಮಾಡೋ ವೀಡಿಯೋಗಳೆಲ್ಲ ಆಫೀಸಲ್ಲೆಲ್ಲ ಕುತ್ಕೊಂಡು ನೋಡೋರು, ಸಿಸ್ಟಮಲ್ಲಿ ಹಾಕೊಂಡು. ನಾನು ಕಳ್ಳನ ಥರ ಓಡಾಡ್ತಾ ಇದ್ದೆ ಅಲ್ಲಿ, ಗೊತ್ತಾಗ್ಬಾರ್ದಲ್ಲ ನಾನು ಅಂತ. ನಾನೇನು ಮಾಡಿ ಧ್ವನಿ ನನಗೆ ಏನಾಗಿಲ್ಲ, ಫೇಸ್ ಇಲ್ಲ. ನನಗೆ ಅಲ್ಲಿ ಏನಾಗ್ತಿತ್ತು, ಅಲ್ಲಿ ನ್ಯೂಸ್ ಮಾಡುವಾಗ ಆ ಧ್ವನಿ ಇತ್ತಲ್ಲ, ಆ ಧ್ವನಿಗೂ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದು ಮಾಡ್ತಾ ಇದ್ದೆ.
ಸ್ವಲ್ಪ ಏನೋ ಬೇಸ್ ಕೊಟ್ಟು ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೆ, ಸ್ವಲ್ಪ ಈ ರವಿ ಬೆಳಗೆರೆ ಶೈಲಿ ಬರುತ್ತೆ ಅಂತ ಎಲ್ಲ ಹೇಳೋರು. ಹೇಳಿ ಒಂಚೂರು. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಇವತ್ತು BS ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ರೀತಿ ಏನೋ ಒಂದು ಸ್ವಲ್ಪ ಎಲ್ಲ ಟೋನ್ ಎಲ್ಲ ಚೇಂಜ್ ಮಾಡ್ತಾರೆ, ಕ್ರೈಮ್ ಡೈರಿ ಟೋನ್. ಅವ್ರು ಯಾರಿಗೆ ಗೊತ್ತಾಗಿಲ್ಲ, ಎಲ್ಲ ಏನ್ ಅನ್ಕೊಂಡ್ರು, ಯಾರೋ ಕ್ರೈಮ್ ರಿಪೋರ್ಟ್ರು ಯೂಟ್ಯೂಬ್ ಮಾಡ್ಕೊಂಡಿದ್ದಾನೆ ಅಂತ. ತುಂಗಭದ್ರಾ ಡ್ಯಾಮ್ ನಾವೆಲ್ಲರೂ ಕೂಡ TB ಡ್ಯಾಮ್ ಅಂತ ಕರಿತೀವಿ. ಅದು ಬರ್ತಾ 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 ನಿಧಾನಕ್ಕೆ ಒಬ್ಬೊಬ್ಬರಿಗೆ ಗೊತ್ತಾಗ, ಸುಬ್ಬು ಮಾಡಿದಾನಂತೆ ಅಂತ ಸ್ಪ್ರೆಡ್ ಆಗ್ತಾ ಆಫೀಸ್ ತುಂಬಾ ಆಯ್ತು. ಕೊನೆಗೆ ಎಡಿಟ್ ರೀಚ್ ಆಗ್ಬಿಡ್ತು, ಸಂಪಾದಕರು ರೀಚ್ ಆಯ್ತು. ಸುರೇಶ್ ಸರ್ ಕರೆದ್ರು, ಏನೋ ಹಿಂಗೆಲ್ಲ ಮಾಡಿದ್ಯಲ್ಲೋ, ಹಿಂಗೆಲ್ಲ ಮಾಡೋಕೆ ಅವಕಾಶ ಇದೆಯೇನೋ ಅಂದ್ರು. ಏನೋ ಬಿಡಿ ಸರ್, ಹೊಟ್ಟೆ ಪಾಡು ಮಾಡ್ತಾ ಇದೀವಿ ಅಂದೆ. ಆಮೇಲೆ ಹಂಗೆಲ್ಲ ಮಾಡಬೇಡ, ಇಲ್ಲ ಸರ್ ಒಂದು 2 ವಿಡಿಯೋ ಕೊಟ್ಟಿನಿ, ಇಲ್ಲ ಕುತ್ಕೊಂಡು ರಾತ್ರಿ ಪೂರ್ತಿ ಎಲ್ಲ ವಿಡಿಯೋ ನೋಡಿದೆ ನಾನು ಅಂದರು. ಆಮೇಲೆ ಮಾಡಬೇಡ ಅಂದರು. ನನಗೆ ಅಷ್ಟೊತ್ತಿಗಾಗಲೇ ನನಗೆ ಅದೊಂದು ಅಡಿಕ್ಷನ್ ಶುರು ಆಗೋಗ್ಬಿಟ್ಟಿತ್ತು. ಯೂಟ್ಯೂಬ್ ಒಂಥರ ಅಫೀಮ್ ಇದ್ದಂಗೆ. ಪೇಮೆಂಟ್ ಬೇರೆ ಬಂದಿದೆ, ದೊಡ್ಡ ಕಿಕ್ ಅದು. ಆದ್ರೂ ದುಡ್ಡಿನ ಮೇಲೆ ವಿಪರೀತ ಮೋಹ ಇರಲಿಲ್ಲ. ಬಟ್ ಆ ಸ್ಟೋರಿ ಮಾಡೋದು ಒಂಥರ ಇದು, ನೋಡ್ತಾರೆ ಜನ ನೋಡ್ತಾರೆ, ಅದೇನೋ ಒಂಥರ ಕಿಕ್ಕು ಕೊಡೋದು ನನಗೆ. ನೀವು ನಂಬಲಿಕ್ಕಿಲ್ಲ, ನಮಗೆ ಅಲ್ಲಿ ಶಿಫ್ಟ್ ಎಲ್ಲ ಹೆಂಗಿರ್ತಿತ್ತು ಅಂದರೆ, ನಾನು 12 ಗಂಟೆಗೆ ನನಗೆ ಒಮ್ಮೆ ನ್ಯೂಸ್, 11 ಗಂಟೆ ನ್ಯೂಸು, 12 ಗಂಟೆ ಮನೆ ಬರ್ತಿದ್ದೆ ಮಧ್ಯರಾತ್ರಿ. ಬೆಳಿಗ್ಗೆ ಮುಂಚೆ ಮತ್ತೆ ನನಗೆ 4 ಗಂಟೆಗೆ ಶಿಫ್ಟ್ ಇರೋದು. ಬೆಳಿಗ್ಗೆ ಮುಂಚೆ 4 ಗಂಟೆ ಮತ್ತೆ ನಾನು ಆಫೀಸಿಗೆ ಹೋಗ್ಬೇಕಿತ್ತು. ಆ 12 ಗಂಟೆಗೆ ಬಂದು ಆಗ ರಿಸರ್ಚ್ ಎಲ್ಲ ಶುರು ಮಾಡಿಕೊಂಡು 2 ಗಂಟೆಗೇನೋ ವಾಯ್ಸ್ ಕೊಟ್ಟು, ಆಮೇಲೆ ಹಂಗೆ ಅದನ್ನು ಎಡಿಟ್ ಮಾಡಿ, ಮಧ್ಯದಲ್ಲಿ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಮೊದಲು ಬೆಳಗ್ಗೆ ಎದ್ದು ಮತ್ತೆ ಆಫೀಸಿಗೆ ಹೋಗ್ತಿದ್ದೆ ನಾನು. ಅಷ್ಟು ಅಡಿಕ್ಷನ್, ಅಷ್ಟು ಕ್ರೇಜು. ಮತ್ತು ಅಲ್ಲಿ ಆಫೀಸ್ ಕೆಲಸಕ್ಕೂ ನಾನು ಅಲ್ಲೇ ಏನು ಮೋಸ ಮಾಡ್ತಿಲ್ಲ, ಅಲ್ಲಿ ಏನು ಮಾಡಬೇಕು ನ್ಯೂಸು, ಅಲ್ಲಿ ಇಂಟರ್ವ್ಯೂಗಳು ಮಾಡಬೇಕು, ಅದೆಲ್ಲ ಮಾಡ್ತಾ ಇದ್ದೆ. ಜೊತೆಗೆ ರಾತ್ರಿ ಸಮಯದಲ್ಲಿ ಏನು ಟೈಮ್ ಉಳಿತು ಅದರೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಿಂಗೆ ಮಾಡ್ತಾ ಸ್ವಲ್ಪ ಆದಾಯನೂ ಬರೋಕ್ಕೆ ಶುರುವಾಯಿತು, ಬದುಕು ಏನೋ ಬದಲಾಗ್ತಿದೆ ಅಂತ ಅನ್ಸೋಕ್ಕೆ ಶುರುವಾಯಿತು. ಅಲ್ಲಿ ಸ್ಯಾಲ್ರಿ ಚೆನ್ನಾಗಿತ್ತು ನನಗೆ, ದಿಗ್ವಿಜಯ ನ್ಯೂಸ್ ಎಲ್ಲ ಚೆನ್ನಾಗಿತ್ತು, ಸ್ಯಾಲ್ರಿ ನಿಲ್ಲಿಲ್ಲ ಅಂತೆಲ್ಲ, ಫೈನಾನ್ಷಿಯಲಿ ಅಂತೀರ ಸಂಕಷ್ಟದಲ್ಲಿ ಇರಲಿಲ್ಲ, ಒಂದು ಲೆವೆಲಿಗಿದ್ದೆ. ಬಟ್ ಇಲ್ಲಿ ಏನೋ ಆಗಕ್ಕೆ ಶುರುವಾಯಿತು. ಹೀಗಿರುವಾಗಲೇ ಒಂದು ಟರ್ನಿಂಗ್ ಪಾಯಿಂಟ್ ಪ್ರತಿಯೊಬ್ಬರ ಲೈಫಲ್ಲಿ ಆಗುತ್ತಲ್ಲ, ನನಗೂ ಹಂಗೆ ಆಯಿತು. ಅಲ್ಲಿ ಒಬ್ಬರು ಹೊಸ ಎಡಿಟ್ರು ಬಂದರು, ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ, ಅವ್ರು ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗಲಿ, ನಾನು ಯಾರಿಗೂ ಈ ಥರ ಮಾತಾಡೋಕ್ಕೆ ಹೋಗಲ್ಲ, ಬಟ್ ಅವರೊಬ್ಬರ ಬಗ್ಗೆ ಮಾತಾಡಲೇಬೇಕು. ಆ ಮನುಷ್ಯ ಯಾಕೋ ಬರ್ತಾ ನಾನು ವಿಪರೀತ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ರು. ಶುರು ಮಾಡಿ ಎಲ್ಲಿವರೆಗೆ ಹೋಗ್ಬಿಡ್ತು ಅಂದರೆ, ಎಲೆಕ್ಷನ್ ಟೈಮಲ್ಲಿ ಏನು ಮಾಡ್ತಾರೆ, ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲ ಆ್ಯಂಕರ್ಸ್ತು ದೊಡ್ಡ ಪೋಸ್ಟರ್ಗಳು ಹಾಕ್ತಾರೆ, ನೀವು ನೋಡಿರ್ತೀರಿ, ಬಸ್ಗಳ ಹಿಂದೆ ದೊಡ್ಡ ಎಲ್ಲ ಕಡೆ ನಿಖರ ಸುದ್ದಿ ಹಿಂಗೆಲ್ಲ ಹಾಕಿರ್ತಾರೆ. ನಾನು ಅಷ್ಟೊತ್ತಿಗಾಗಲೇ ಅಲ್ಲಿ ಮೇನ್ ಆಂಕರ್ ಆಗಿದ್ದೆ, ಎಲ್ಲ ನ್ಯೂಸ್ ಎಲ್ಲ ಮಾಡ್ತಾ ಇದ್ದೆ. ವಾರ್ತಾವಾಚಕರು ನಾನು ಎಲ್ಲ ಸೆಲೆಬ್ರಿಟಿಗಳು ಇಂಟರ್ವ್ಯೂ ಮಾಡಿದ್ದೀನಿ. ಸುದೀಪ್ ಅವರಿಂದ ಹಿಡಿದು ಶಿವಣ್ಣನವರಿಂದ ಹಿಡಿದು ಎಲ್ಲರದ್ದು 2-3 ಬಾರಿ ಅವ್ರದ್ದೆಲ್ಲ ಮಾಡಿದ್ದೀನಿ. ಅಂದರೆ ಸಿನಿಮಾ ಅಂತ ನಾನು ಆಲ್ಮೋಸ್ಟ್ ಎಲ್ಲ ನಾನೇ ಮಾಡ್ತಾ ಇದ್ದೆ. ಜೊತೆಗೆ ರಾಜಕಾರಣಿಗಳದ್ದು ತುಂಬ ಜನರದ್ದು ಮಾಡಿದ್ದೀನಿ. ಹಿಂಗಿದ್ದವು ನಾನಲ್ಲಿ. ಹಿಂಗಿದ್ದಾಗಲೇ ಅವ್ರು ಏನು ಮಾಡಿಬಿಟ್ರು, ಅದರಿಂದ ಆ ಫೋಟೋ ನನ್ನ ಕೈ ಬಿಟ್ಬಿಟ್ರು. ಸೊ ಹೆಸರು ಪೋಸ್ಟ್ ಇಲ್ಲ ನಂದು. ನನಗೊಂಥರ ಸಂಕಟ ಅದು. ಹೇಳ್ಕೊಂಡ್ರೆ ಇವನೇನಪ್ಪ ಈ ಸಿಲ್ಲಿ ವಿಚಾರನ ಹೈಲೈಟ್ ಮಾಡ್ತಾನೆ ಅಂತ ಎಲ್ರಿಗೂ. ಅಲ್ಲಿ ಮತ್ತೊಬ್ಬ ಮೇಯ್ನ್ ಆ್ಯಂಕರ್ ಇದ್ದ, ನನ್ನ ಫ್ರೆಂಡ್ ಅವರು, ಅವ್ರಿಗೆ ಹೇಳಿದೆ, ಅವರು ಹಿಂಗೆ ಆಗಬಾರ್ದಿತ್ತು ನಿಮಗೆ ಅಂದರು. ಸ್ವಲ್ಪ ಅಲ್ಲಿಂದನೇ ಅವ್ರು ಎಡಿಟ್ರಿಗೂ ನನಗೂ ಒಂದು ಒಳ್ಳೆ ವಿರಸ ಶುರುವಾಯಿತು. ಅವ್ರು ಎದುರುಗಡೆ ಬಂದರು, ಗುಡ್ ಮಾರ್ನಿಂಗ್ ಹೇಳ್ತಿಲ್ಲ, ಒಂದು ಸ್ಮೈಲ್ ಕೊಡ್ತಾ ಇರಲಿಲ್ಲ ನಾನು. ಅಂದರೆ ನನಗೊಂಥರ ಅಷ್ಟು ಸಿಟ್ಟು ಬರೋಕ್ಕೆ ಶುರುವಾಯ್ತು, ಯಾಕೆ ಈ ಮನುಷ್ಯ ಹಿಂಗೆ ಮಾಡ್ತೀಯಾರೆ, ನಾನು ಯಾರು ಸುದ್ದಿಗೆ ಹೋಗಲ್ಲ, ಯಾರು ಇದು ಮಾಡೋಕ್ಕೆ ಹೋಗಲ್ಲ ಅಂತೇಳಿ. ಹೀಗಿದ್ದಾಗ ಒಂದು ದಿನ ಮೀಟಿಂಗಲ್ಲಿ ಅವ್ರು ಯಾವ ವಿಚಾರ ನನ್ನ ಬಗ್ಗೆ ಸಿಗಲಿಲ್ಲ. ಯೂಟ್ಯೂಬ್ ಯಾರೋ ಅವರಿಗೆ ಹೇಳಿಬಿಟ್ಟಿದ್ರು, ನೀವೇನ್ರಿ ಯೂಟ್ಯೂಬ್ ಮಾಡ್ತಾಯಿದ್ದೀರಿ, ಯೂಟ್ಯೂಬ್ ಮಾಡೋದಾದರೆ ಹಿಂಗೆಲ್ಲ ಮಾಡೋಂಗಿಲ್ಲ ಅಂದರು. ಆ ಕ್ಷಣನೇ ರಿಸೈನ್ ಮಾಡಿ, 3 ಗಂಟೆಗೆ ನನ್ನ ನ್ಯೂಸ್ ಇತ್ತು, ಆ ಕ್ಷಣನೇ ರಿಸೈನ್ ಮಾಡಿ 3 ಗಂಟೆ ನ್ಯೂಸು ಮಾಡಲ್ಲ ಅಂತ ಆಫೀಸಿಂದ ಹೊರಗಡೆ ಬಂದೆ. ಅವತ್ತು ಆಫೀಸಿಂದ ಹೊರಗಡೆ ಬಂದು ನಾನು ಆಫೀಸ್ ಒಳಗಡೆ ಕಾಲು ಇಟ್ಟಿಲ್ಲ. ನಾನು ಆಮೇಲೆ ಬೇರೆ ಯಾವ ಚಾನಲ್ಗೆ ಹೋಗಿಲ್ಲ. ಇಲ್ಲ, ಆಮೇಲೆ ಎಲ್ಲ ಚಾನಲ್ ಕರೆದ್ರು, ಬೇರೆ ಅಷ್ಟೊತ್ತಿಗಾಗಲೂ ಒಂದು ಲೆವೆಲ್ಗೆ ಗುರ್ಸ್ಕೊಂಡಿದ್ದೆ, ಎಲ್ಲ ಚಾನಲ್ ಕರೆದ್ರು. ಡಿಸೈಡ್ ಮಾಡಿಬಿಟ್ಟೆ, ನನ್ನ ಸ್ವಂತ ದಾರಿಲೇ ರಿಸ್ಕ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ, ಏನಾದರೂ ಅಡ್ಡಿಲ್ಲ. ನನಗೆ ಯೂಟ್ಯೂಬ್ ಗ್ಯಾರಂಟಿ ಇರಲಿಲ್ಲ ನನಗಿದು, ಅಂದರೆ ಇದೇನು ನನಗೆ ಹಿಂಗೆ ಆದಾಯ ಕೊಡುತ್ತೆ, ಇದೇ ನನ್ನ ಕೈ ಹಿಡಿಯುತ್ತೆ ಅಂತ ಇರಲಿಲ್ಲ. ಬಟ್ ಆಗಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾನು ಬೇರೆ ಏನಾದರೂ ಮಾಡಬೇಕಿದ್ದು, ಯೂಟ್ಯೂಬ್ ಅಂತಲೇ ಅಲ್ಲ, ಅಥವಾ ಏನಾದರೂ ಒಂದು ಮಾಡ್ಬೇಕಂತ ಹೇಳಿ. ಆಮೇಲೆ ಬರ್ತಾ ಯೂಟ್ಯೂಬನ್ನು ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಶುರು ಮಾಡಿದೆ. ಆಮೇಲೆ ಅದನ್ನು ಕಂಟೆಂಟು ಕಂಪ್ಲೀಟ್ಲಿ ಚೇಂಜ್ ಮಾಡೋಕ್ಕೆ ಶುರು ಮಾಡಿದೆ. ಅದು ನ್ಯೂಸ್ ಫಾರ್ಮೆಟಿಗೆ ಬರೋಕ್ಕೆ ಶುರು ಮಾಡಿದೆ. ಪ್ರತಿದಿನದ ಯಾವ ನ್ಯೂಸು ಮಿಸ್ ಆಗದ ರೀತಿಯಲ್ಲಿ ಜನ ಕೊಡೋಕ್ಕೆ ಶುರು ಮಾಡಿದೆ. ಜನ ಕೈ ಹಿಡಿದ್ರು. ಆರಂಭದಲ್ಲಿ ಏನಾಗ್ತಿತ್ತು, ಬರೀ ವಾಯ್ಸ್ ಮಾತ್ರ ಹೋಗ್ತಾ ಇತ್ತು. ವಾಯ್ಸ್ ಒಂದು ಹಂತಕ್ಕೆ ಎಲ್ಲ ಕಡೆ ರೀಚ್ ಆಗಿತ್ತು. ನನಗೆ ಅದು ಹೆಂಗೆ ಆಗೋದಂದ್ರೆ, ನಾನು ಯಾವುದೋ ಬೇಕರಿ ಹೋಗಿದ್ದೆ ಅಂದರೆ ಪಕ್ಕದಲ್ಲಿ ಯಾರೋ ಕೇಳ್ತಾ ಇರೋರು, ಅವ್ರಿಗೆ ನಾನೆಂತ ಗೊತ್ತಿಲ್ಲ, ನನಗೊಂಥರ ಖುಷಿ. ಮುಖ ಬರ್ತಿಲ್ಲ, ನನಗೊಂಥರ ಒಳಗಡೆ ಪುಳಕ, ಒಂಥರ ಖುಷಿ. ಎಲ್ಲಿ ಹೋದ್ರು ನನಗೆ ಯಾರು ಹೇಳೋರು, ಮೆಟ್ರೋ ಇದರಲ್ಲೆಲ್ಲೋ ಕೇಳಿಸ್ಕೊಂಡೆ, ಮೆಟ್ರೋ ಸ್ಟೇಷನಲ್ಲಿ ಇಲ್ಲೆಲ್ಲೋ ಕೇಳಿಸ್ಕೊಂಡೆ ನಿನ್ನ ವಾಯ್ಸ್ ಅನ್ನೋರು. ನನಗೆ ಅದೆಲ್ಲ ಒಂಥರ ಖುಷಿ ಕೊಡೋ ವಿಚಾರ. ಒಂದಿನ ಜನರ ಎದುರುಗಡೆ ಬಂದೆ, ನಾನೇ ಇಷ್ಟು ದಿನ ವಾಯ್ಸ್ ಕೊಡ್ತಿದ್ದವನು ಅಂತ. ಅವರೆಲ್ಲ ಏನು ಸರ್ 40 ವರ್ಷ ಅನ್ಕೊಂಡಿದ್ವಿ, 50 ವರ್ಷ ಅನ್ಕೊಂಡಿದ್ವಿ, ನಿಮ್ಗೆ 60 ವರ್ಷ ಅನ್ಕೊಂಡಿದ್ವಿ, ರವಿ ಬೆಳಗೆರೆ ಟೋನ್ ಇದೆ. ಆಮೇಲೆ ಸ್ವಲ್ಪ ಪ್ರಖ್ಯಾತರಾದರು, ಆಗೆಲ್ಲ ಸ್ವಲ್ಪ ಮೆಸೇಜ್ ಎಲ್ಲ ಹಾಕಿದ್ರು, ಓ ನೀವು ಯಾರೋ ಅಂದ್ಕೊಂಡಿದ್ವಿ, ನೀವಾ ಇದು ಹಂಗೆ ಅಂತ. ಅಲ್ಲಿಂದ ಒಂದು ಜರ್ನಿ ಶುರುವಾಯಿತು. ನಾನು ಅಂದ್ಕೊಂಡಿದ್ದೆ ಅದೊಂದು ಏಜು, ಆ ಏಜಲ್ಲಿ ರಿಸ್ಕ್ ತೊಗೋಬೇಕು. 40+ ಆದಮೇಲೆ ಆದ್ರೆ ಆಗಲ್ಲ ಅದಷ್ಟೇ ಅಲ್ಲ, ಗೊತ್ತಿಲ್ಲ. ನಾನು ಹೇಳ್ತಿರೋದು ಅಂದರೆ 40+ ಆದಮೇಲೆ ರಿಸ್ಕ್ ತೊಗೊಳ್ತೀವಿ ಅಂದರೆ ಆಗ ನಮ್ಮದು ಫ್ಯಾಮಿಲಿ ಇರುತ್ತೆ. ನನ್ನ ಹಠಕ್ಕೆ ನಾನೇನೋ ಮಾಡ್ತೀನಿ ಅಂತಾದರೆ ಫ್ಯಾಮಿಲಿ ಮುಳುಗ್ಬಿಡುತ್ತೆ, ಇಲ್ಲಿ ಫ್ಯಾಮಿಲಿಗೇನೋ ಸಮಸ್ಯೆ ಆಗಿಬಿಡುತ್ತೆ. ಬಟ್ ಈ ಏಜ್ ಇರುತ್ತಲ್ಲ, ಒಂದು 25 ಇಂದ 35 ಒಳಗಡೆ ಇದರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು.
ಏನೋ ಒಂದು ಲೈಫಲ್ಲಿ ತೊಗೊಳ್ಬೇಕು. ಏನು ಸೋಲ್ತೀವಿ ಅಷ್ಟೇ, ಸಾಯೋದಂತೂ ಇಲ್ಲ. ಸೋಲ್ತೀವಿ ಇಲ್ಲ ಗೆಲ್ತೀವಿ. ಸೋತದು ಕೂಡ ಒಂದು ಪಾಠ ಇನ್ನೇನೋ ಮಾಡೋಣ. ಬಟ್ ಆಮೇಲೆ ತೊಗೊಳ್ತೀವಿ ಅಂದ್ರೆ ಅದಾಗಲ್ಲ. ಆಮೇಲೆ ನಮ್ಮ ಅಪ್ಪ ಅಮ್ಮ ನಮ್ಮ ಕುಟುಂಬ ಎಲ್ಲರೂ ಇರ್ತಾರೆ, ಎಲ್ಲ ನನ್ನ ಜೊತೆಗೆ ಅವ್ರು ಮುಳುಗ್ಬಿಡ್ತಾರೆ. ಬಟ್ ಆ ಟೈಮಲ್ಲಿ ಏನೋ ತೊಗೋಬೇಕಿತ್ತು, ಆ ಧೈರ್ಯ ಮಾಡಿ ಅದೊಂದು ತಗೊಂಡೆ. ಗ್ರೇಟ್. ಅದು ಇಲ್ಲಿವರೆಗೆ ಮೋಟಿವೇಟಿಂಗ್ ವಿಚಾರ. ಪ್ರತಿ ಪದನ ಪಾಲಿಸ್ಬಿಟ್ರೆ ಥ್ಯಾಂಕ್ ಯು, ಎಲ್ಲರೂ ಸಕ್ಸಸ್ಫುಲ್. ಅದು ಮನೆ ತೋರಿಸ್ತಾರೆ ಮತ್ತೆ ಬನ್ನಿ. ಇವ್ರು ನನ್ನ ವೈಫು. ಅಮ್ಮ ನಮಸ್ತೆ, ಹೇಗಿದ್ದೀರಾ? ನಾನು ಕೇಳಿದೆ ಇಲ್ಲಿ ಅವ್ರು ಇವತ್ತಿಲ್ಲ, ನಾವು ಇಂಟ್ರಿ ಬರ್ತಿದ್ದಿಲ್ಲ ಕಳಿಸ್ತಾರೆ. ಇಲ್ಲ, ಅವರು ಸ್ವಲ್ಪ ಅರ್ಜೆಂಟ್ ಅಕ್ಕನ ಮನೆಗೆ ಹೋಗ್ಬೇಕಿತ್ತು. ಓಕೆ. ಅದಕ್ಕೂ ಮಿಗಿಲಾಗಿ ನನ್ನ ಮಗ ಸ್ವಲ್ಪ ತುಂಟ. ಅವನು ಎಷ್ಟೊತ್ತಿಗೆ ನಾವು ಇಲ್ಲಿ ನಿಂತ್ಕೊಂಡ್ರೆ ಈಗ ನಿಮ್ಮ ಕ್ಯಾಮ್ರಾ ಎತ್ತಕ್ಕೂ ಬಿಡ್ತಿರ್ಲಿಲ್ಲ ಅವನು. ಅದೆಲ್ಲ ನೋಡಿ ವೀಕೆಂಡ್ ಅಂತ ಕಳಿಸ್ಬಿಟ್ಟಿದ್ದೀರಾ? ವೀಕೆಂಡ್ ಜೊತೆಗೆ ಅವನು ಸ್ವಲ್ಪ ಇಷ್ಟೊತ್ತಿಗೆಲ್ಲ ಇಲ್ಲಿ ಅಬ್ಬರ ಶುರುವಾಗಿರೋದು. ನೀವೆಲ್ಲೇ ಬಿಟ್ಟರು ಬಿಡಲ್ಲ, ಅವನು ಇಲ್ಲಿಗೆ ಬಂದೇ ಬರ್ತಿದ್ದ. ಅದಕ್ಕೆ ಬೇಡ ಅಂತ ವೈಫು ಮೈಥಿಲಿ ಸುಬ್ರಹ್ಮಣ್ಯ, ಇವರ ಪವರ್ ಟಿವಿ ಕ್ರೈಮ್ ರಿಪೋರ್ಟರ್ ಆಗಿದ್ಲು. ಓಕೆ. ನೀವು ಪವರ್ ಟಿವಿ ಇದ್ರಿ? ನಾನು ಪವರ್ ಟಿವಿಲಿ ಇದ್ದೆ. ಪ್ರೇಮ ಕಹಾನಿ. ಇದು ನಮ್ಮಿರೋದು ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ. ಜೊತೆಗೆ ನಾನು ಇವತ್ತು ಒಂದು ಹಂತಕ್ಕೆ ನಿಲ್ಲಕ್ಕೆ ಇವಳದು ಬಹಳ ದೊಡ್ಡ ಕೊಡುಗೆ ಇದು. ನನಗೆ ಇನ್ನೊಂದು ಪ್ಲಸ್ ಏನಪ್ಪ ಅಂದ್ರೆ, ಇವಳು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾಳೆ. ಇವಳದು ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಕೋರ್ಸು, ಎಮ್ಎನೆ. ಅವಳು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾಳೆ, ಮೇಕಪ್ ಮಾಡ್ತಾಳೆ, ಗ್ರಾಫಿಕ್ಸ್ ಮಾಡ್ತಾಳೆ, ಎಡಿಟ್ ಮಾಡ್ತಾಳೆ. ಯೂಟ್ಯೂಬ್ನ ಟೆಕ್ನಿಕಲ್ ವಿಚಾರಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಗೊತ್ತು ಅವಳಿಗೆ. ಸೊ ನಮ್ಗೆ ಆಕ್ಚುಲಿ ನಿಮ್ ಬರೀ ವಾಯ್ಸು, ನಿಮ್ ಬ್ರೈನ್ ಅವರು. ಹೌದು, ನಾನು ಎಡಿಟಿಂಗ್ ಎಲ್ಲ ಈಗ ನಾನು ಮಾಡ್ತೀನಿ, ಗ್ರಾಫಿಕ್ಸು ತಮ್ಮನೆಲ್ಲ ನಾನು ಮಾಡ್ತೀನಿ. ಬಟ್ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಅವಳೇ ಮಾಡ್ತಾ ಇದ್ದಿದ್ದು. ಯಾವ ಮೇಡಮ್? ಹಾಸನದ ದುದ್ದ ಅಂತ. ದುದ್ದ ಹೋಬಳಿ, ಹಾಸನ ಸ್ವಲ್ಪ ಮುಂದೆ ದುದ್ದ. ಇಬ್ರು ಪವರ್ ಟಿವಿಲಿ ಇದ್ವಿ. ಪವರ್ ಟಿವಿಲಿ ಇದ್ದಾಗ ಅವಳು ಆಗ ಕ್ರೈಮ್ ರಿಪೋರ್ಟರ್ ಆಗಿಲ್ಲ, ಅವಳು ಡಿಜಿಟಲ್ ನೋಡ್ಕೊಳ್ತಾ ಇದ್ಲು ಪೂರ್ತಿ. ಅಂದ್ರೆ ಹೊರಗಡೆ ಎಲ್ಲ ಓಡಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಡಿಜಿಟಲ್ ನೋಡ್ಕೊಳ್ತಾ ಇದ್ಲು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಶಶಿ ಅಂತ ಹೇಳಿ. ನಾನು ಚೈಲ್ಡ್ಹುಡ್ ಫ್ರೆಂಡ್ಸು. ಶಶಿ ಮತ್ತು ಇವಳು ಇಬ್ಬರು ಡಿಜಿಟಲ್ ನೋಡ್ಕೋತಾ ಇದ್ರು. ನಾನು ಶಶಿ ಒಟ್ಟಿಗೆ ಊಟಕ್ಕೆ ಹೋಗ್ತಾ ಇದ್ವಿ. ಆಗ ಇವಳು ನಮ್ಮ ಜೊತೆಗೆ ಬರೋಳು. ಬರ್ತಾ ಬರ್ತಾ ಅದು ಪರಿಚಯ ಅದು ಸ್ನೇಹಕ್ಕೆ ತಿರುಗ್ತು. ಸ್ನೇಹದಿಂದ ಪರಸ್ಪರ ಒಳಗೆ ಒಂದು ಒಲವು ಶುರುವಾಯಿತು. ಬಟ್ ನಮ್ಮ ವಿಶೇಷತೆ ಏನಪ್ಪ ಅಂದರೆ, ನಾವು ಯಾವತ್ತೂ ಯಾವ ಪಾರ್ಕಿಗೂ ಕೈ ಹಿಡಿದು ಸುತ್ತಾಡಿಲ್ಲ. ಒಟ್ಟಿಗೆ ಒಂದೇ ಒಂದು ಸಿನಿಮಾಗೆ ಹೋಗಿಲ್ಲ. ಅಂದರೆ ಮದುವೆಗೆ ಮುಂಚೆ ಒಂದೇ ಒಂದು ಸಿನಿಮಾಗೆ ಹೋಗಿಲ್ಲ. ಇಬ್ಬರೇ ಒಟ್ಟಿಗೆ ಯಾವ ಹೋಟೆಲ್ಗೂ ಹೋಗಿಲ್ಲ ಎಲ್ಲೂ. ನಮ್ಮ ಜೊತೆಗೆ ಅವನು ಶಶಿ ಇರ್ತಿದ್ದೆ. ಅದ್ರ ಊಟಕ್ಕೆ ಹೋದ್ರೆ ಅವನು ಇರ್ತಾ ಇದ್ದ. ಇನ್ನು ಪಾರ್ಕ್ ಎಲ್ಲೂ ಸುತ್ತಿಲ್ಲ, ಬರೀ ಫೋನಲ್ಲಿ ಮಾತ್ರ. ಈಗ ಆಫೀಸಿಂದ ಬಿಟ್ಟು ಹೋದ್ಮೇಲೆ ಫೋನಲ್ಲಿ ಮಾತಾಡ್ತಾ ಇದ್ವಿ, ಅಷ್ಟು ಮಾತ್ರ ಇತ್ತು. ಅದೇ ಏನು ಈ ಪ್ರೇಮಿಗಳು ರಾತ್ರಿ ಎಲ್ಲ ಮಾತಾಡ್ತಾರೆ ಅಂತ ಕೇಳಿದ್ದೀನಿ. ಇಲ್ಲ, ಅದು ಇಲ್ಲ, ಗೊತ್ತಿಲ್ಲ. ಇಲ್ಲ ಅದು ಇಲ್ಲ. ಅಂದ್ರೆ ಅದು ಇಲ್ಲ. ನನಗೆ ಅವಾಗೆಲ್ಲ ಎಷ್ಟು ಬದುಕಿನ ಬಗ್ಗೆ ಎಷ್ಟು ಸೀರಿಯಸ್ನೆಸ್ ಅಂದ್ರೆ, ನಾನು ಒಂಥರ ರೊಮ್ಯಾಂಟಿಕ್ ಅಲ್ಲ ನಾನು. ಇವಳಿಗೆ ಅದೇ ಒಂಥರ ಕಸಿ ಬಿಸಿ, ಇವನೇನು ಹಿಂಗಿದ್ದಾನೆ ಇವನು ಅಂತ ಹೇಳಿ. ನಾನು ಅದು ಯಾವಾಗ ಅದೆಲ್ಲ ಆಲೋಚನೆ ಇಲ್ಲ ನನಗೆ, ಏನೋ ಮಾಡ್ಬೇಕಂತ. ಅದ್ರ ಜೊತೆಗೆ ಇವಳೊಬ್ಳು, ನಾನು ಇವಳ ಹತ್ರ ಜಾಸ್ತಿ ಚರ್ಚೆ ಮಾಡ್ತೀನಿ ಇದ್ರ ಬಗ್ಗೆನೇ. ಇದೆ ಲೈಫ್ ಹಿಂಗಿರ್ಬೇಕು, ಇನ್ನೇನೋ ಮಾಡಬೇಕು, ಬರೀ ಇದ್ರ ಬಗ್ಗೆ ನಮ್ಗೆ ಜಾಸ್ತಿ ಚರ್ಚೆ ಆಗ್ತಿತ್ತು. ಓಕೆ. ಬಟ್ ಎಲ್ಲೂ ಸುತ್ತಾಡಿಲ್ಲ. 2021ರಲ್ಲಿ ಮದುವೆ ಆಗಿದ್ದು. ಮದುವೆದು ಬಹಳ ವಿಶೇಷತೆ ಅಂದರೆ, ನಾನು ಮಂತ್ರಮಾಂಗಲ್ಯ ಆಗಬೇಕು ಅಂತ ನನ್ನ ಆಲೋಚನೆ. ನೀವು ನಿಮ್ಮ ಕತೆ ಹೇಳ್ತಾ ಇದ್ರೆ ನನ್ನ ಕತೆ ಹೇಳ್ತಾ ಇದ್ರಿ? ಸೇಮ್ ಇದೆಯಾ? ನಮ್ಮ ಕತೆ ಹೇಳ್ತವ್ರು ಅವರು ಅವಾಗಿಂದ. ಮಂತ್ರಮಾಂಗಲ್ಯ ಆಗಬೇಕು ಅಂತ. ಯಾಕಂದ್ರೆ ಕುವೆಂಪು ಎಲ್ಲ ನನಗೆ ನಮ್ಮ ಊರಿನವ್ರು ಬೇರೆ ಭಾಳ ಇದಿತ್ತು. ಮಂತ್ರಮಾಂಗಲ್ಯ ಭಾಳ ಇದಿತ್ತು. ಮಂತ್ರಮಾಂಗಲ್ಯ ಆಗ್ಲಿಕ್ಕೆ ಆಗಿಲ್ಲ ಅಂದ್ರು ಏನಾದರೂ ಎಡವಟ್ಟಾಗಿ ಹೆಚ್ಚಿನ ಜನ ಇರಲೇಬಾರ್ದು ಅಂತ. ನಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಇಬ್ಬರೇ ಇರಬೇಕು ಅಂತ. ದೇವಡಿ ಮಂತ್ರಮಾಂಗಲ್ಯದ ಮೂಲಭೂತ ಆಶಯನೇ ಅದು. ಹಂಗೆ ಇರಬೇಕು ಅಂತೇಳಿ ಖರ್ಚು ವೆಚ್ಚ ಅಂತ ನಾನು ಮೊದಲೇ ವಿರೋಧಿ. ನಾನು ಅದಕ್ಕೆ ಮಂತ್ರಮಾಂಗಲ್ಯ ಆಗಬಾರ್ದು, ಖರ್ಚು ವೆಚ್ಚ ಅವ್ರ ಮನೆಗೂ ಆಗಬಾರ್ದು, ನನಗೂ ಆಗಬಾರ್ದು. ಅದೇನೋ ದುಡ್ಡು ಇತ್ತು ಅಂದರೆ ಮುಂದಿನ ಲೈಫಿಗೆ ಆಗುತ್ತೆ ಅಂತ ನಂದು. ಅದೇ ಟೈಮಲ್ಲಿ ಏನಾಯಿತು, ಆ ದೇವ್ರು ಎಲ್ಲಿಂದನೋ ತಥಾಸ್ತು ಅಂದ್ಬಿಟ್ಟ. ಕರೋನಾ, ಲಾಕ್ಡೌನ್. ಬಟ್ಟೆ ಎಲ್ಲ ತಗೊಂಡಿದೀವಿ. ಬಟ್ಟೆ ಎಲ್ಲ ತಗೊಂಡು ಆಗ್ತಿದ್ದು. ಲಾಕ್ಡೌನ್ ಮುಂಚೆ ರೆಡಿ ಇದ್ರಿ ಮದುವೆ ಆಗಕ್ಕೆ? ಅಂದ್ರೆ ಮದುವೆ ಅಂದ್ರೆ ಮುಂಚೆ ಡೇಟ್ ಫಿಕ್ಸ್ ಆಗಿತ್ತು. ಮದುವೆ ಇಂಥ ದಿನ ಡೇಟ್ ಫಿಕ್ಸ್ ಆಗಿತ್ತು. ಮಂತ್ರಮಾಂಗಲ್ಯಕ್ಕೆ ಕುಪ್ಪಳಿದೆಲ್ಲ ಮಾತಾಡುವಾಗಿತ್ತು. ಅಲ್ಲಿ ಗೊತ್ತಲ್ಲ ನಿಮಗೊಂದು ಸಣ್ಣದಾಗಿ ಒಂದು ಟಿಫನ್ಗೆಲ್ಲ ವ್ಯವಸ್ಥೆ ಮಾಡ್ತಾರೆ, ಹೇಮಂಗಣ. ಅದೇ ಅಲ್ಲೊಂದು ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಹೇಳಿದ್ರು ಹಿಂಗೆ ಇಂಥ ದಿನ ಇಂಥದ್ದೆಲ್ಲ ಅಂತ ಆಗ್ಬಿಟ್ಟಿತ್ತು. ಬಟ್ ದಿಢೀರ್ ಲಾಕ್ಡೌನ್ ಅನೌನ್ಸ್ ಆಗ್ಬಿಡ್ತು. ನಾವು ಅವತ್ತು ಬಟ್ಟೆ ತಗೊಂಡಿದ್ವಿ, ನಮ್ಗೆ ಗೊತ್ತಿತ್ತು ಲಾಕ್ಡೌನ್ 2-3 ದಿನ ಆಗುತ್ತೆ, ನ್ಯೂಸ್ ಚಾನಲ್ ಇದ್ದಿದ್ದಲ್ಲ ಗೊತ್ತಿತ್ತು. ದಿಢೀರ್ ಲಾಕ್ಡೌನ್ ಆಗ್ಬಿಡ್ತು. ಲಾಕ್ಡೌನ್ ಆದಮೇಲೆ ಆ ದೇವ್ರು ತಥಾಸ್ತು ಅನ್ನಂಗೆ ಹಾಸನದ ಹತ್ರ ಯಾವುದೋ ಒಂದು ದೇವಸ್ಥಾನ, ಮಂತ್ರಮಂಗಲ್ಯ ಆಗಲ್ಲ ಅಂದ್ರು ಅಲ್ಲಿ. ಇಲ್ಲ, ಲಾಕ್ಡೌನ್ ಟೈಮಲ್ಲಿ ಆಗಲ್ಲ, ಕಷ್ಟ ಆಗುತ್ತೆ ಅಂದರು. ಹಾಸನದ ಹತ್ರ ಅಲ್ಲಿ ತಹಶೀಲ್ದಾರ್ಗೆಲ್ಲ ಹೇಳ್ಕೊಂಡು ಹಾಸನದ ಹತ್ರ ಒಂದು ದೇವಸ್ಥಾನದಲ್ಲಿ ಅವಳ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಬಿಟ್ಟರೆ ಅರ್ಚಕರು, ಇಷ್ಟೇ ಮದುವೆಗೆ. ಯಾರೂ ಇಲ್ಲ. ನನ್ನ ತಂಗಿನೂ ಇಲ್ಲ, ನನ್ನ ವೈಫ್ನ ತಂಗಿ ಅಕ್ಕ ಅವರು ಇಲ್ಲ, ಯಾವ ಸಂಬಂಧಿಕರು ಇಲ್ಲ. ಮದುವೆಯಲ್ಲಿ ಇದ್ದಿದ್ದೆ 4 ಜನ ಅರ್ಚಕರು ಸೇರಿ 6 ಜನ ನಮ್ಮ ಮದುವೆಯಲ್ಲಿ. ಖರ್ಚೇ ಇಲ್ಲ. ಏನು ಸರ್ ನೀವು? ಖರ್ಚೇ ಇಲ್ಲ, ಅದೇ ಹೇಳಿದ್ದು. ಆ ಟೈಮಲ್ಲಿ ಮಜಾ ಅಂದರೆ ನನಗೆ ಫೈನಾನ್ಷಿಯಲಿ ಸ್ವಲ್ಪ ಇದಿತ್ತು. ಅಂದರೆ ತೀರಾ ಕಷ್ಟ ಅಂತಲ್ಲ, ಬಟ್ ಸ್ವಲ್ಪ ಇದರಲ್ಲೇ ಟೈಟ್ ಆಗಿದ್ವಿ. ಅದೇ ಟೈಮಲ್ಲಿ ಯೂಟ್ಯೂಬ್ ದುಡ್ಡು ಬಂದಿತ್ತು. 2021 ಏಪ್ರಿಲ್ ಆ ಟೈಮಲ್ಲಿ ಯೂಟ್ಯೂಬ್ ದುಡ್ಡು ಬಂದಿತ್ತು. ಜೊತೆಗೆ ಇನ್ನೊಂದು ಸ್ವಲ್ಪ ಎಲ್ಲ ಇದ್ದು ಅದನ್ನ ಇಟ್ಕೊಂಡು ಸ್ವಲ್ಪ ಖರ್ಚಲ್ಲಿ ಇಲ್ಲಿ ಅಂತ ಆಯ್ತು. ಅಂದರೆ ತಾಳಿ ಸಾರ ಎಲ್ಲ ತೊಗೊಳ್ಳೇಬೇಕು. ತಾಳಿ ಸಾರ, ಬಟ್ಟೆ ಅದೆಲ್ಲ ಆಯಿತು. ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಉಳಿತು. ಭಾರಿ ಖರ್ಚಿಲ್ಲದ ಮದುವೆ. ಆಮೇಲೆ ಬೆಂಗಳೂರು ಬಾಡಿಗೆ ಮನೆ. ಆಮೇಲೆ ಅದಾಯಿತು. ಅದಾದಮೇಲೆ ಬೆಂಗಳೂರಲ್ಲಿ ಬಾಡಿಗೆ ಮನೆ.
ಫಸ್ಟು ಆರ್ ಟಿ ನಗರದಲ್ಲಿದ್ವಿ. ನಿಧಾನಕ್ಕೆ ಯೂಟ್ಯೂಬ್ ಕೈ ಹಿಡಿತಿದ್ದ ಸಮಯ. ಅಲ್ಲಿಂದ ಸೀದಾ ಚಂದ್ರ ಲೇಔಟಿಗೆ ಬಂದ್ವಿ. ಒಂದು ಮನೆ ಲೀಸ್ಗೆ ಹಾಕ್ಕೊಂಡಿದ್ವಿ. ಚಂದ್ರ ಲೇಔಟಲ್ಲಿ ಒಂದು ಸಣ್ಣದಾಗಿ ಆಫೀಸ್ ಮಾಡಿಕೊಂಡು ಅಲ್ಲೇ ಇದಾಗ್ತಾ ಇತ್ತು. ಅಲ್ಲಿ ಚೆನ್ನಾಗಿ ಬದುಕು ಹೋಗ್ತಾ ಇತ್ತು. ಹೀಗಿದ್ದಾಗ ಆಮೇಲೆ ಈ ಮನೆ ಹುಡ್ಕೊಂಡು ಇಲ್ಲಿಗೆ ಬಂದ್ವಿ. ಇದು ಮೂರನೇ ನಿವಾಸ ಹಿಂಗೆ ಸಾಕ್ತಾ ಇದೆ. ಗ್ರೇಟ್. ಒಳ್ಳೆದಾಗಲಿ ಅಮ್ಮ, ಶುಭವಾಗಲಿ. ಆಲ್ ದ ಬೆಸ್ಟ್. ನಮ್ಮ ಸಹೋದರಿಗೆ ಒಳ್ಳೆದಾಗಲಿ. ಅದೇ, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಬನ್ನಿ ಮನೆ ನೋಡೋಣ. ತುಂಬ ಚೆನ್ನಾಗಿದೆ ಮನೆ ಇದು. ಇದು ದೇವ್ರ ಕೋಣೆ. ಓಕೆ, ಒಳ್ಳೆದಾಗಲಿ. ವೆಂಕಟೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಇದು ಎಲ್ಲ ಆಯಿತು. ಇದು ಈ ಮನೆಗೆ ಬರೋಕ್ಕೆ ಮತ್ತೊಂದು ರೀಸನ್ ಅಂದರೆ, ನಾವು ಮಲೆನಾಡು ಭಾಗದವರಲ್ಲ, ನಮಗೆ ಪ್ರಕೃತಿ ಸೆಳೆತ ಇದೆಯಲ್ಲ ವಿಪರೀತ. ವಿಪರೀತ ಅಂದ್ರೆ ವಿಪರೀತ. ನನಗೂ ಈಗ ಕಾಡಲ್ಲಿ ಇರೋ ಅಂದ್ರೆ ನಾನು ಇಡೀ ದಿನ ಇದ್ದು ಬಿಡ್ತೀನಿ, ಅಷ್ಟು ಹುಚ್ಚು. ಈಗಲೂ ಊರ ಕಡೆ ಎಲ್ಲ ಹೋದ್ರೆ ಸುಮ್ಮನೆ ಕಾಡೆಲ್ಲ ಸುತ್ತಾಡ್ತಾ ಇರ್ತೀನಿ. ಅದು ಈ ತೇಜಸ್ವಿ ಅವ್ರದೆಲ್ಲ ವಿಪರೀತ. ಅವಾಗೆಲ್ಲ ಓದ್ಕೊಂಡು ಕರುವಾಲೋ ಪರಿಸರ, ಅದೇ ಅಂತ ಓದ್ಕೊಂಡು ಬರೀ ಅದೇ ಏನೋ ಸಣ್ಣವೇನೋ ಸಿಕ್ಕಿದ್ರು ಅದನ್ನೇ ನೋಡ್ತಾ ಕೂತ್ಕೊಳ್ಳೋದು. ಏನೋ ಒಂದು ಸಣ್ಣ ಹುಳು ಆ ಥರ ಎಲ್ಲ. ನಮ್ಗೆ ಇಲ್ಲಿ ಫಸ್ಟು ನಮ್ಮ ಅಟ್ರಾಕ್ಟ್ ಮಾಡಿದ್ದಿಲ್ಲ ನೋಡಿ. ಇಲ್ಲಿ ಫುಲ್ ಕಾಡು. ಕಾಡಿದೆಯಾ ಬೆಂಗಳೂರಲ್ಲಿ? ಪಕ್ಷಿ ಬರುತ್ತೆ. ಇಲ್ಲಿ ಪಕ್ಷಿ ಬಂದಿತ್ತು ಮನೆ ಒಳಗಡೆ. ಹೌದಾ? ಪಕ್ಷಿ ಮುಂಗ್ಸಿ ಇಲ್ಲೇ ಓಡಾಡ್ತಿರ್ತವೆ ಇಲ್ಲಿ ನೋಡಿ. ಇಲ್ಲಿ ಕಂಪ್ಲೀಟ್ ಇದೆ. ನಿಮಗೆ ಬೆಂಗಳೂರು ಅಲ್ಲ ಅತ್ಲಾಗೆ ಇದ್ಯಾವುದೋ ಹಳ್ಳಿನೋ ಅಲ್ಲ, ಆ ಥರ ಇದೆ. ನೀನು ಬಾಲ್ಕನಿ ಚೆನ್ನಾಗಿ ಕಾಣುತ್ತೆ. ಈ ಮನೆ ಅದು ಮೇಯ್ನ್. ಇದು ಪ್ಲಸ್ ಕಂಪ್ಲೀಟ್ ಕಾಡು ಆ ಕಡೆ. ಇದೆಲ್ಲ ಬಹುಶಃ ಒಂದು ಕಾಲದ ಹೊಲಗದ್ದೆಗಳು. ಹೊಲಗದ್ದೆ. ಇದು ಮುಂಚೆ ಇದ್ದಿದ್ದು ಹೊಲಗದ್ದೆ. ಹಾಂ, ಕೃಷಿ ಭೂಮಿ. ಇಲ್ಲಿ ತುಂಬ ಜನ ಆಗೆಲ್ಲ ಮಠಕ್ಕೆಲ್ಲ ಬಿಟ್ಕೊಟ್ಟಿದ್ರಂತೆ. ಸೊ ಇದು ನಿಮ್ಮ ಅಡುಗೆ ಮನೆ. ಸೂಪರ್. ಅಡುಗೆ ಮನೆ. ಸೊ ನಿಮಗೋಸ್ಕರನೇ ಅವ್ರ ಓನರ್ ತಲೆ ಕೆಡಿಸ್ಕೊಂಡು ಮಾಡ್ದಂಗೆ ಅಂತ ಕಟ್ಟಿ ಕೀ ಕೊಟ್ಟು ಹೋದಂಗಿದೆ. ನಮಗೆ ಇವೆಲ್ಲ ಒಂಥರ ಶೂಟಿಂಗ್ ಏನೋ ಬಳಸ್ಕೋಬೋದ ನೋಡಿದ್ವಿ. ಬಟ್ ಏನು ಮಾಡಿದ್ರು ಆಗಲಿಲ್ಲ. ಇದು ಹೆಂಗೆ ಬಳಸ್ಕೊಳ್ಳೋದು ಗೊತ್ತಾಗಲಿಲ್ಲ. ಫ್ರೇಮ್ ಬರ್ತಾ ಇಲ್ಲ, ಕ್ಯಾಮ್ರಾ ಇಲ್ಲ, ಡ್ರೋನ್ ಹಾರಿಸ್ಬೇಕಷ್ಟೇ. ಪಕ್ಷಿ ಎಲ್ಲ ಬರುತ್ತೆ, ಅದೇ ಖುಷಿ. ನಾವಲ್ಲಿ ವಿಂಡೋ ಓಪನ್ ಮಾಡಿಟ್ರೆ ಓಕೆ, ಇಲ್ಲಿ ಬಂದು ಪಕ್ಷಿ ಎಲ್ಲ ಕುತ್ಕೊಳ್ತವೆ. ಇದೆಲ್ಲ ನಾವೇ ಒಳಗಡೆ ಇದೆಲ್ಲ ನಮ್ಮದೇ. ಬಟ್ ಈ ಇಂಟೀರಿಯರ್ ಮೇಲ್ಗಡೆ ಅವರೆಲ್ಲ ಕಂಪ್ಲೀಟ್ ಅವರೇ ಮಾಡಿಸಿದ್ರು. ಎಲ್ಲ ನೀಟಾಗಿ ಮಾಡಿಸಿಟ್ಟಿದ್ದಾರೆ. 20ಕ್ಕೆ 52. ಹಾಂ, 2052. ಮತ್ತು ಇನ್ನು ಅಂದರೆ ಈಗ ಏನೇನು ತೊಗೊಂಡಿದ್ದೀವಿ, ಏನೇನು ಮಾಡಿದ್ದೀವಿ. ಈ ಪ್ರತಾಪ್ ಅಂತ ಸ್ನೇಹಿತರು ಬರೀತಾರೆ ಒಳಗಡೆ. ಸ್ನೇಹಿತರು ಜೊತೆಗೆ ನಮ್ಮ ಔಟ್ಡೋರ್ ಶೂಟ್ದೆಲ್ಲ ಕಂಪ್ಲೀಟ್. ಒಮ್ಮೊಮ್ಮೆ ಸಾರಥಿ ಆಗ್ತಾರೆ, ಒಮ್ಮೊಮ್ಮೆ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾರೆ. ಆಮೇಲೆ ಈಗ ಇದಕ್ಕೆಲ್ಲ ತೊಗೊಂಡು ಬೈಟ್ ತಗೋರಕ್ಕೆ ಹೋಗ್ತೀವಿ ನೋಡಿ. ಈಗ ಎಲೆಕ್ಷನ್ ಟೈಮಿಗೆಲ್ಲ ನೀವು ಯಾರಿಗೆ ಓಟ್ ಹಾಕ್ತೀರಿ ಏನೋ ಇತ್ತ ಅಂತೇಳಿ ಆ ಟೈಮಿಗೆ ಜನನೆಲ್ಲ ಕರ್ಕೊಂಡು ಬಂದು ಅದೆಲ್ಲ ಕಂಪ್ಲೀಟ್ ಜನರ ಜೊತೆ ಒಡನಾಟ ಎಲ್ಲ ಚಂದ ಇರೋದು. ಪ್ರತಾಪ್ ಈ ಗೃಹಲಕ್ಷ್ಮಿ ಏನಾದರೂ ಇದ್ದಾಗ ಈ ಗೃಹಲಕ್ಷ್ಮಿದೆಲ್ಲ ಕೇಳಕ್ಕೆ ಹೋಗ್ತೀವಲ್ಲ, ದುಡ್ಡು ಬಂತ ಏನಂತ, ಹಾಗೆಲ್ಲ ಇವರು ಅದೆಲ್ಲ ಮಾಡ್ತೀರಾ? ಹಿಂಗೆಲ್ಲ ಮಾಡ್ತೀವಿ ಯೂಟ್ಯೂಬ್ಗೆ. ಕಂಪ್ಲೀಟ್. ಹೌದಾ? ನಮ್ದು ನ್ಯೂಸ್ ಚಾನಲ್ ಹೆಂಗೆ ಹೋಗುತ್ತೆ ಅದೇ ಫಾರ್ಮೆಟಲ್ಲಿ ಆನ್ ಯೂಟ್ಯೂಬಲ್ಲಿ ನಮ್ದು ಅದೇ ಇರೋದು. ಈಗ ಮುಂದಿನ ಆಲೋಚನೆ ಅದೇ. ಈಗ ನಮ್ಮ ಚಂದ್ರ ಲೇಔಟಲ್ಲಿ ಮತ್ತೊಂದು ಆಫೀಸ್ ಈಗ ಒಂದು ಹಂತಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಅಂದರೆ ಇದರ ಆಚೆಗೆ ಇನ್ನೊಂದು ಆಫೀಸ್ ಬೇಕು ಅಂತ. ಈಗ ಒಂದು ಆಫೀಸ್ ಬೇಕು ಅನ್ನೋದು ಬಂದಿದೆ. ಕಂಪ್ಲೀಟ್ ನ್ಯೂಸ್ ಫಾರ್ಮೆಟ್. ಇನ್ನಂತೂ ಕಂಪ್ಲೀಟ್ ನ್ಯೂಸಲ್ಲೇ ಇನ್ನೂ ಜಾಸ್ತಿ ಹೋಗೋಣ ಅಂತ ಟೀಮ್ ಎಲ್ಲ ಸೆಟ್ ಮಾಡಿ. ಟೀಮ್ ಎಲ್ಲ ಇನ್ನೂ ರೆಡಿ ಆಗ್ತಾ ಇದೆ. ಈಗಲೂ ಒಂದು ಹಂತಕ್ಕೆ ನ್ಯೂಸ್ ಹೋಗ್ತಿದ್ದೀವಿ. ಅಂದರೆ ಮೇಜರ್ ಡೆವಲಪ್ಮೆಂಟ್ ಯಾವುದೂ ಬಿಡಲ್ಲ, ನ್ಯಾಷನಲ್ ಇಶ್ಯೂಸ್ ಬಿಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶದ್ದೇನೋ ಇದಾಯಿತು ಅಂದರೆ ಅದನ್ನು ತಗೊಳ್ತೀವಿ. ಇನ್ಯಾವುದು ಉಕ್ರೇನ್ ಆದಂದಾಗ ಅದು ತಗೊಳ್ತೀವಿ. ನಮ್ಮ ದೇಶದೊಳಗಡೆ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದು ತಗೋತೀವಿ. ಪೊಲಿಟಿಕಲ್ ಡೆವಲಪ್ಮೆಂಟ್ ತಗೋತೀವಿ. ಆ ಕಾರಣಕ್ಕೆ ನಾನು ಭಾಳ ಟೀಕೆನೂ ಫೇಸ್ ಮಾಡಿದ್ದೀನಿ. ನೀನು BJP ಏಜೆಂಟು ಅಂತಾರೆ, ನೀನು ಕಾಂಗ್ರೆಸ್ ಏಜೆಂಟು ಅಂತಾರೆ, ನೀನು JDS ಏಜೆಂಟು ಅಂತಾರೆ. ಸೊ ಯಾರು ಯಾವ ವಿಡಿಯೋ ಮಾಡ್ತಾರೆ ಅದ್ರ ವಿರುದ್ಧ ಬೈತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಸಂಸತ್ ಭವನ ಹೊಸದಾಗಿ ಕಟ್ಟಿರೋದು ಸೋರ್ತಾ ಇದೆ. BJP ವಿರೋಧ. ಅದೇ BJP ವಿರೋಧ. ಇಲ್ಲ, ಇಲ್ಲಿ ಮೂಡಾಗರಣ ಕಾಂಗ್ರೆಸ್ ವಿರೋಧ. ಅದು ನಾನು ಚುನಾವಣಾ ಬಾಂಡ್ ಬಗ್ಗೆ ನಾನು ಕಂಟಿನ್ಯೂಸ್ಲಿ ವಿಡಿಯೋ ಮಾಡಿದೆ. ಚುನಾವಣಾ ಬಾಂಡ್ ಬಗ್ಗೆ ನಾನೊಂದು 10 ವಿಡಿಯೋ ಮಾಡಿದೆ. ಎಲ್ಲವೂ ರೀಚ್ ಆಯಿತು. ಎಲ್ಲವೂ ಭಾಳ ಚೆನ್ನಾಗಿ ರೀಚ್ ಆಯಿತು. ನಾನು ಮೋದಿಯ ಕಟು ಟೀಕಾಕಾರ ರೀತಿಯಲ್ಲಿ ಜನ ನೋಡೋಕೆ ಶುರು ಮಾಡ್ಬಿಟ್ಟು ಎಷ್ಟು ತಗೊಂಡಿದ್ದೆ ದುಡ್ಡು? ನೀನು ಹಿಂಗೆ ಶುರು ಮಾಡ್ತಾರೆ. ಹೌದು, ನೀನು ಮೋದಿ ವಿರೋಧಿ, ನೀನು ಹಂಗೆ ಹಿಂಗೆ ಎಲ್ಲ ಶುರು ಮಾಡ್ಕೊಬಿಟ್ರು. ಬಟ್ ತುಂಬ ಜನ ಬದಲಾಗಲ್ಲ. ಈಗಲೂ ಹಂಗೆ ಬದಲಾಗ್ಬಿಟ್ರೆ ನಮ್ಮ ದೇಶ ಎಲ್ಲಿಗೂ ಹೋಗ್ಬಿಡುತ್ತೆ. ಬಟ್ ಜನ ಯಾಕೋ ಏನೋ ಇನ್ನೂ ಅದಕ್ಕೆ ಜೋತ್ ಬಿದ್ದಿದ್ದಾರೆ. ನಾವು ಯಾವ ಪಕ್ಷ ನಂದು ಅದೇ ಹೇಳೋದು, ಯಾರಾಗಲಿ ಪ್ರತಿಯೊಬ್ಬನು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದಾಗ ಮಾತ್ರ ದೇಶ ಸುಭಿಕ್ಷೆ ಆಗುತ್ತೆ. ಹೊರತಾಗಿ ಎಲ್ಲಿವರೆಗೂ ಹಿಂಗೆ ಬಗ್ತಾನೆ ಇರ್ತೀವಿ, ಒಂಥರ ಗುಲಾಮ್ಗಿರಿ ಹಂಗೇ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ನಮ್ಮ ರಾಜಕಾರಣಿಗಳು ಅದು ಭಾಳ ಚೆನ್ನಾಗಿ ಅರ್ಥ ಆಗಿಬಿಟ್ಟಿದೆ. ಅದನ್ನು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾರೆ. ಮನಸ್ಸಲ್ಲಿ ಚೆನ್ನಾಗಿ ಫೀಡ್ ಮಾಡ್ಬಿಟ್ಟಿದ್ದಾರೆ. ಬ್ರೈನ್ ವಾಶ್ ಮಾಡ್ತಾರೆ. ಜಾತಿದೊಂದು ವಿಷ ಬೀಜ ಅಂತ ಬಿತ್ತಿಯಾರು ಬಿಡಿ, ಅದು ಎಷ್ಟು ವರ್ಷ ಆದ್ರೂ ಅದು ಹೋಗಲ್ಲ. ಅದ್ರ ನಡುವೆ ಇಂಥದ್ದೊಂದು ಗುಲಾಮ್ಗಿರಿ. ಜೈ ಜೈ ಜೈ. ಯಾರೋ ಜೈಲಿಂದ ರಿಲೀಸ್ ಆದ್ನೋ ಅವನಿಗೂ ಜೈ, ಜೈಲಿಗೆ ಹೋಗ್ತಾನೋ ಅವನಿಗೂ ಜೈ. ಯಾರೋ ಕಾಮುಕ ರಿಲೀಸ್ ಆದ್ನೋ ಜೈ ಜೈ. ಈಗ ಒಂದು 300 ವಿಡಿಯೋ ಬಂದ್ವ ಯಾವೊಂದೋ ಬಂದು ಅವನಿಗೂ ಜೈ. ಅವ್ನು ವಿಡಿಯೋ ಮಾಡಿದ್ವಿ ಕಂಟಿನ್ಯೂಸ್ಲಿ. ನಾನು ಕಂಟಿನ್ಯೂಸ್ಲಿ ಮಾಡಿದೆ. ಅದು ಮಾಡಿದಾಗ್ಲೂ ಜನ ಬಾಯಿಗೆ ಬಂದಂಗೆ ಬೈದಿದ್ದು. ಅದಕ್ಕೂ ಮುಂಚೆ ಅಂದರೆ ಈ ಮುರುಘಾ ಮಠದ್ದು ಶಿವಮೂರ್ತಿ
ನಾನು ಈಗಲೂ ಸ್ವಾಮೀಜಿ ಅನ್ನಲ್ಲ ಆ ಮನುಷ್ಯಂಗೆ. ನಾನು ಎಲ್ಲರೂ ಆ ಟೈಮಲ್ಲಿ ಸ್ವಾಮೀಜಿ ಶರಣರು, ಈಗಲೂ ಶರಣರು ಸ್ವಾಮೀಜಿ ಅಂತಲೇ ಕರೆಯೋದೆಲ್ಲ ಚಾನಲ್ಲು. ನಾನು ಆ ಟೈಮಲ್ಲಿ ನೀಚ ಅಂದೆ ಆಗಲೂ, ಈಗಲೂ ಆ ನೀಚ ಅನ್ನೋ ಪದಕ್ಕೆ ಈಗಲೂ ಬದ್ಧನಾಗಿದ್ದೀನಿ. ಆ ಮನುಷ್ಯ ಈಗಲೂ ಜೈಲಲ್ಲಿ ಕಾಲ ಕಳೀತಿದ್ದಾರೆ. ಬಟ್ ಅದಕ್ಕೇನು ಕೇಸ್ ಆಗುತ್ತೆ? ಕೇಸ್ ಆಗಿದೆ, ಡಿಫೆಮೇಟರಿ ಎಲ್ಲ ಆಗಿದೆ. ನಮ್ಗೆ ಆಗಲಿ ನೋಟಿಸ್ ಎಲ್ಲ ಬರ್ತಾ ಇದ್ವು. ನಾವು ಕಡೆಯವ್ರು ಯಾರೊಬ್ರು ಫೋನ್ ಮಾಡಿದ್ರು, ಆಗೊಂದು ಮಾತು ಹೇಳಿದ್ದೆ ನಾನು, ಆ ಮನುಷ್ಯ ಏನಾದರೂ ಕಂಪ್ಲೀಟ್ ಆಗೋದ್ರಿಂದ ಮುಕ್ತವಾಗಿ ಹೊರಗಡೆ ಬಂದರೆ ನಾನೇ ಹೋಗಿ ಕಾಲಿಗೆ ಬಿದ್ದು ಪಾದಪೂಜೆ ಮಾಡ್ತೀನಿ ಅಂತ. ನಾನೇ ಹೋಗಿ ಬಿದ್ದು ಪಾದಪೂಜೆ ಮಾಡ್ತೀನಿ. ಅಲ್ಲಿವರೆಗೂ ನಾನು ಆ ಮನುಷ್ಯಂಗೆ ಹೇಳೋದು ನೀಚನೇ, ಆ ಮನುಷ್ಯಂಗೆ ಹೇಳೋದು ಎಲ್ಲವಂತ. ಯಾಕಂದರೆ ಈ ಒಡನಾಡಿ ಸಂಸ್ಥೆಯವರು ಅದನ್ನು ಇದು ಮಾಡ್ಕೊಂಡಿದ್ದು. ನೀವು ಅವ್ರು ಮಾತಾಡಿಸಿ ಅವ್ರು ನಮ್ಗೆ ಭಾಳ ಆಪ್ತರು. ನಂಗೆ ಆ ಕಾರಣಕ್ಕೆ ಅದು ಕೇಸ್ನ ಡೆಪ್ತ್ ಹೇಗಿದೆ ಅಂತ ಗೊತ್ತಾಯ್ತು. ಅದು ಕೇಸ್ನ ಡೆಪ್ತ್ ಹೇಗಿದೆ, ಏನೆಲ್ಲ ನೀಚ ಕೃತ್ಯ ನಡೆದಿದೆ ಎಲ್ಲವೂ ಗೊತ್ತಾಗೈತೆ. ಅದು ಆ ಕಾರಣಕ್ಕೆ ಇನ್ನೂ ನಾವು ಅಲ್ಲಿ ಬಚ್ಚಿಟ್ಕೊಳ್ಳೋದು ಏನೂ ಇಲ್ಲ, ಎಲ್ಲವನ್ನೂ ಬಿಚ್ಚಿಡಲೇಬೇಕು. ಇಲ್ಲ, ಆ ಮನುಷ್ಯಂಗೆ ಈಗಲೂ ನಾನು ನೀಚ ಅಂತಲೇ ಹೇಳೋದು, ಈಗಲೂ ಕಾಮಿಷ್ಟ ಅಂತಲೇ ಹೇಳೋದು ನಾನು. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.